ಸ್ನೇಹಿತರೆ, ಇವತ್ತಿನ ಸಮಗ್ರ ಜೀವನ ಶೈಲಿ ಭಾಗವಾಗಿ ನಾವು ಒಂದು ಅದ್ಭುತವಾದ ಅಂಶ ತಿಳ್ಕೊಂಡೋಗ ಪ್ರಯತ್ನ ಮಾಡ್ತೀವಿ. ಅದೇನಂತಂದ್ರೆ, ನಮ್ಮ ಕಿವಿಯಲ್ಲಿರುವಂತ ಸೀಕ್ರೆಟ್ ಅಂದ್ರೆ ಕಿವಿಯಲ್ಲಿರುವಂತ ರಹಸ್ಯ. ನಮ್ಮ ಕಿವಿಯಲ್ಲಿ ಏನ್ ರಹಸ್ಯ ಇದೆ ಅಂತ ತಿಳ್ಕೊಂಡೋಗ ಪ್ರಯತ್ನ ಮಾಡ್ತೀವಿ ಸಮಗ್ರ ಜೀವನ ಶೈಲಿ ಭಾಗವಾಗಿ. ನೀವು ಎಲ್ಲರಿಗೂ ಮತ್ತೆ ಒಂದ್ಸರಿ ಸ್ವಾಗತ. ನೋಡಿ, ಕಿವಿಯಲ್ಲಿ ರಹಸ್ಯ ಏನಿದೆ ನಿಮ್ಗೆ ಗೊತ್ತಿರೋ ವಿಷಯ. ಈ ಎರಡು ಕಣ್ಣುಗಳು ನಮ್ಮ ಇಡೀ ದೇಹಕ್ಕೆ ಸಂಬಂಧಿಸಿದಂತ ವಿಷಯ ಅಲ್ವಾ. ಈ ಎರಡು ಕಣ್ಣುಗಳು ಇಡೀ ದೇಹಕ್ಕೆ ಸಂಬಂಧಿತ ಪೂರ್ತಿ ಪ್ರತಿಯೊಂದು ಸಮಾಚಾರವನ್ನು ಆಚೆ ಕಡೆಯಿಂದ ಒಳಗಡೆ ಕಳ್ಸಕ್ಕೆ ಈ ಎರಡು ಕಣ್ಣುಗಳು ಹೇಗೆ ಕೆಲಸ ಮಾಡತ್ತೋ, ಈ ಎರಡು ಕಿವಿಗಳನ್ನು ತುಂಬಾ ಅದ್ಭುತ ಒಂಥರ ಅಂದ್ರೆ ಕೇಳಿಸ್ಕೊಂತವೆ. ಅದೊಂದೇ ಅಲ್ಲ, ದೇಹ ನಿರ್ಮಿತ ಮಾಡುವಾಗ ಸೃಷ್ಟಿಕರ್ತ ಏನ್ ಮಾಡಿದ ಅಂದ್ರೆ, ಈ ಕಣ್ಣುಗಳು ಹೇಗೆ ಸೃಷ್ಟಿ ಮಾಡಿ ಕಣ್ಣುಗಳಿಂದ ಆಚೆ ಕಡೆ ಪ್ರಪಂಚದಲ್ಲಿ ಏನೇ ಒಂದು ದೃಶ್ಯಗಳಿದ್ರೆ ನೇರವಾಗಿ ಒಳಗಡೆ ಹೋಗುತ್ತೆ ಅಲ್ವಾ. ನಮ್ಮ ಬ್ರೈನ್ ಒಳಗಡೆ ಹೋಗುತ್ತೆ. ಬ್ರೈನ್ ಒಳಗಡೆ ಹೋದ್ಮೇಲೆ ಆ ಮೆದುಳಲ್ಲಿ ಎಲ್ಲ ಒಂಥರ ಪ್ರೊಸೆಸ್ ಆಗುತ್ತೆ. ಅದು ನಾವು ಕಂಡಿಡ್ತೀವಿ. ಆಚೆ ಕಡೆ ಏನ್ ನೋಡ್ತಾ ಇದ್ವಿ, ಏನ್ ತಿಳ್ಕೊತಾ ಇದ್ವಿ ಎಲ್ಲ ನಮ್ಗೆ ಅರ್ಥ ಆಗ್ತದೆ. ಇಡೀ ಬಾಹ್ಯ ಪ್ರಪಂಚವನ್ನು ನೋಡಕ್ಕೆ ಈ ಎರಡು ಕಣ್ಣುಗಳು ಅರ್ಥ ಮಾಡ್ಕೋಬಹುದು. ಸೊ ಯಾವುದೇ ಒಂದು ಹೇಳ್ಬೇಕಂದ್ರೆ ದೃಶ್ಯಗಳು ಒಂಥರ ಎಮೋಷನ್ಸ್ ಎಲ್ಲ ಆಗ್ತಾ ಇರ್ತದೆ ಈ ಕಣ್ಣುಗಳಿಂದ. ಅದೇ ರೀತಿಯಲ್ಲಿ ಈ ಎರಡು ಕಿವಿಗಳು ಕೇಳಿಸ್ಕೊಂಡಕ್ಕೊಂದು ಖಂಡಿತವಾಗಿ ಆಚೆ ಕಡೆ ಬರುವಂತ ಶಬ್ದಗಳು ಕೇಳಿಸ್ಕೊಳ್ಳುವಂತ ಅದ್ಭುತ ಶಕ್ತಿ ಇದಕ್ಕಿದೆ. ಅದು ಒಂದೇ ಅಲ್ಲ, ದೇವರು ಏನ್ ಮಾಡಿದ್ದಾರೆ, ಸೃಷ್ಟಿಕರ್ತ ಏನ್ ಮಾಡಿದರೆ, ಈ ಈ ಮೆಷಿನ್ ಅನ್ನು, ಈ ಪವಾಡದ ಯಂತ್ರ ಅಂತ ಕರಿತೀವಿ ನಾವು. ದೇಹವನ್ನು ಏನಂತ ಕರಿತೀವಿ? ಪವಾಡದ ಯಂತ್ರ. ಇದನ್ನು ಡಿಸೈನ್ ಮಾಡುವಾಗ ಏನ್ ಮಾಡಿದ್ದಾರೆ ಅಂದ್ರೆ, ಈ ಎರಡು ಕಿವಿಗಳಲ್ಲಿ ಅದ್ಭುತವಾದ ಒಂದು ಶಕ್ತಿ ಕೇಂದ್ರಗಳು ಕೊಟ್ಟಿದ್ದಾನೆ ಸ್ನೇಹಿತರೆ. ಶಕ್ತಿ ಕೇಂದ್ರಗಳು ಈಗಾಗಲೇ ಇದರಲ್ಲಿ ನಿರ್ಮಿತ ಮಾಡಿದ್ದಾನೆ. ಎಷ್ಟು ಶಕ್ತಿ ಕೇಂದ್ರಗಳಿದೆ? 110 ಶಕ್ತಿ ಕೇಂದ್ರಗಳಿದೆ. ಇಲ್ಲಿ 110 ಕೇಂದ್ರಗಳು, ಇಲ್ಲಿ 110 ಕೇಂದ್ರಗಳು. ಎರಡು ಕಿವಿಯಲ್ಲಿ, ಈ ಕಿವಿಯಲ್ಲಿ 110 ಕೇಂದ್ರಗಳು, ಈ ಕಿವಿಯಲ್ಲಿ 110 ಕೇಂದ್ರಗಳು. ಅರ್ಥ ಮಾಡ್ಕೊಳ್ಳಿ. ಈ 110 ಕೇಂದ್ರಗಳು ಏನ್ ಮಾಡುತ್ತೆ? ನಮ್ಮ ದೇಹದಲ್ಲಿರುವಂತ ಸಣ್ಣ ಸಣ್ಣ ಆರ್ಗಾನ್ಸ್, ಹೇಳ್ಬೇಕಂದ್ರೆ ಒಂದು ಟಿಶ್ಯೂಸ್ ಆಗ್ಬೋದು, ವಿಧ ವಿಧ ಅಂಗಗಳಾಗ್ಬೋದು, ಎಲ್ಲದಕ್ಕೂ ಇಲ್ಲಿಂದ ಕನೆಕ್ಷನ್. ಅರ್ಥ ಆಯ್ತಾ? ಎಲ್ಲದಕ್ಕೂ ಇಲ್ಲಿಂದ ಕನೆಕ್ಷನ್ ಸಿಗತ್ತೆ. ನಾವು ಏನೂ ಮಾಡೋದು ಬೇಕಾಗಿಲ್ಲ. ನಮ್ಗೆ ಪೂರ್ವಜರು ನಮ್ಮ ಪೂರ್ವ ಕಾಲದಲ್ಲಿ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ನಾವು ಮರ್ತು ಬಿಟ್ಟಿದ್ವಿ. ಆದ್ರೆ ಇಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು? ಸ್ಕೂಲಲ್ಲಿ ನೋಡಿ, ಸ್ಕೂಲಲ್ಲಿ ನಮ್ಮ ಮಾಸ್ಟರು ಯಾವ್ದಾರ ನೀವು ತಪ್ಪು ಮಾಡಿದ್ರೆ ಏನ್ ಮಾಡ್ತಾ ಇದ್ರು? ಈ ಕಿವಿನ ಈ ತರ ಇಡ್ತಾ ಇದ್ರು ಅಲ್ವಾ. ಈ ಕಿವಿನ ಈ ತರ ಇಡ್ತಾ ಇದ್ರು. ಯಾಕೆ ಆತರ ಮಾಡ್ತಾ ಇದ್ರು ಅಂದ್ರೆ, ಇವನಿಗೆ ಬ್ರೈನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇವನು ಬುದ್ಧಿ ಮಾಂದ್ಯ ಆಗ್ಬಿಟ್ಟಿದ್ದಾನೆ, ಇವನಿಗೆ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಬ್ರೈನ್ ಅನ್ನು, ಮೆದುಳನ್ನು ಪ್ರಚೋದನೆ ಮಾಡಕ್ಕೆ ಈ ರೀತಿಯಲ್ಲಿ ಈ ತರ ಇಡ್ತಾ ಇದ್ರು ಎರಡು ಕಿವಿಗಳು. ನಾವೇನ್ ಮಾಡ್ತೀವಿ ಈಗ? ಈಗ ಹಿಂಗಾಗಿದೆ ಅಂದ್ರೆ, ಟೀಚರ್ಗೂ ಸ್ಟೂಡೆಂಟು ನಮ್ಮ ಇತ್ತೀಚಿನ ಕಾಲದಲ್ಲಿ ಮಾಡರ್ನ್ ಡೇಸ್ ಅಲ್ಲಿ ಏನು ಟಚ್ ಮಾಡಬಾರ್ದು. ಅವನು ಬೈದಬಾರ್ದು, ಅವನು ಕಿವಿ ಮುಟ್ಟಬಾರ್ದು, ಅವನ ಹ್ಯಾಂಡ್ ಮುಟ್ಟಬಾರ್ದು ಅಲ್ವಾ. ಸೊ ಈ ರೀತಿಯಲ್ಲಿ ಆಗುವಾಗ ಟೀಚರ್ನು ಏನು ಮಾಡಕ್ ಸಾಧ್ಯವಿಲ್ಲ. ಆದ್ರೆ ಪೂರ್ವ ಕಾಲದಲ್ಲಿ ಅಂದ್ರೆ ಒಂದು 30-40 ವರ್ಷ ಹಿಂದ್ಗಡೆ ನೋಡಿದ್ರೆ, ನಾವು ಎಜುಕೇಶನ್ ಮಾಡುವಾಗ ಆ ಸಿಸ್ಟಮ್ ಅಲ್ಲಿ, ಆ ಸಮಯದಲ್ಲಿ ಇದು ಪ್ರಧಾನವಾಗಿತ್ತು. ಟೀಚರ್ಸ್ ಕಂಪಲ್ಸರಿ ಈ ರೀತಿಯಲ್ಲಿ ಮಾಡ್ತಾ ಇದ್ರು. ಅವಾಗ ಇಲ್ಲಿರುವಂತ ಎಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಸ್ನೇಹಿತರೆ, ಆಕ್ಯುಪ್ರೆಷರ್ ಎರಡು ಒಂದೇ. ಈ ಎಲ್ಲಾ ಪಾಯಿಂಟ್ಸ್ಗಳೆಲ್ಲ ಇವೆಲ್ಲ ಶಕ್ತಿ ಕೇಂದ್ರಗಳು ಸ್ನೇಹಿತರೆ. ಶಕ್ತಿ ಕೇಂದ್ರಗಳು ಅಂದ್ರೆ, ಇಲ್ಲಿಂದ ಒಂದು ಪಾಯಿಂಟ್ ಸ್ಟಾರ್ಟ್ ಆಗಿ ನೇರವಾಗಿ ಕೆಳಗಡೆ ಆ ಪಾಯಿಂಟ್ ಅನ್ನು ನೇರವಾಗಿ ಒಂದು ನಾಡಿ ಮುಖಾಂತರ ಎಲ್ಲಿಗೆ ಹೋಗುತ್ತೆ? ಆ ಅವಯವ ಕನೆಕ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿರುವಂತ 110 ಪಾಯಿಂಟ್ಸ್ ಅವೇ ಎನರ್ಜಿ ಕೇಂದ್ರಗಳು, ಶಕ್ತಿ ಕೇಂದ್ರಗಳು ಅಂತ ಕರೀತೀವಿ ನಾವು ಅಲ್ವಾ. ಇನ್ನೊಂದು ನಾವು ತಿಳ್ಕೊಬೇಕಾಗಿರೋದು, ಇಡೀ ದೇಹದಲ್ಲಿ ನೋಡಿದ್ರೆ 1268 ಪಾಯಿಂಟ್ಸ್ ಇದೆ ಸ್ನೇಹಿತರೆ. 1268 ಪಾಯಿಂಟ್ಸ್ ನಮ್ಮ ಇಡೀ ದೇಹದಲ್ಲಿ ಶಕ್ತಿ ಕೇಂದ್ರಗಳು ಅಷ್ಟಿದೆ ನೋಡಿ. ಅದರಲ್ಲಿ 110 ಕೇಂದ್ರಗಳು ಈ ಎರಡು ಕಿವಿಯಲ್ಲಿದೆ, ನೋಡ್ಕೊಳ್ಳಿ. ಸೊ ಇದು ನಾವು ಇತ್ತೀಚಿನ ಕಾಲದಲ್ಲಿ ಹೇಳ್ಬೇಕಂದ್ರೆ ಚೈನಾದಲ್ಲಿ ತುಂಬಾ ಪ್ರಶಸ್ತಿಯಾಗಿದೆ ಈ ವಿಧಾನ. ಅಂದ್ರೆ ಈ ಕಿವಿಗಳಿರುವಂತಹ ಈ ಪಾಯಿಂಟ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಒತ್ತಿ ಅದರಿಂದ ಶಕ್ತಿ ಅನ್ನೋದು ಸಹ ಸರಿಯಾದ ರೀತಿಯಲ್ಲಿ ಪ್ರವಾಹ ಆಗಿದೆ ದೇಹದಲ್ಲಿ, ನಿಮಗೆ ಆರೋಗ್ಯ ಸಿಗತ್ತೆ. ಸೊ ಇತ್ತೀಚಿನ ಕಾಲದಲ್ಲಿ ಒಂದು ನ್ಯೂರಾಲಜಿಸ್ಟ್ ಅಂದ್ರೆ ಈ ನ್ಯೂರಾಲಜಿಸ್ಟ್ ಅಂತ ಒಂದು ನರಗಳ ಎಕ್ಸ್ಪರ್ಟ್ ಇದಾರಲ್ಲ ಒಬ್ರು, ಆ ವ್ಯಕ್ತಿ ಹೆಸರು ಡಾಕ್ಟರ್ ಪಾಲ್ ನೋಜಿಯರ್ ಅಂತ. ಇವರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು 20 ವರ್ಷ ಕಾಲ ಇದ್ರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಅದು 1950 1970 ಈ ವರ್ಷದವರೆಗೂ, ಈ ಯಶಸ್ವಿವರೆಗೂ ಅವ್ರು ಪೂರ್ತಿ ರಿಸರ್ಚ್ ಮಾಡಿ
ಅದ್ಭುತವಾದ ವಿಷಯವನ್ನು ಕಂಡುಹಿಡಿದು ಅಂದ್ರೆ ಇಡೀ ದೇಹಕ್ಕೆ ಈ ಎರಡು ಕಿವಿಗಳಿಂದ ಕನೆಕ್ಷನ್ ತುಂಬಾ ಇದೆ. ಅಂದ್ರೆ ಈ ಶಕ್ತಿ ಕೇಂದ್ರಗಳಿದೆ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ಆಕ್ಟಿವೇಟ್ ಮಾಡಿದ್ರೆ ಇಡೀ ದೇಹವೇ ಆರೋಗ್ಯವಂತವಾಗಿರುತ್ತೆ ಅಂತ ಅವ್ರು ಕಂಡುಹಿಡಿದ್ದಾರೆ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಅವರು, ಈ ಕಿವಿ ಈ ಕಿವಿ ಒಂದು ಈ ಆಕಾರ ನೋಡಿ ಒಂದ್ಸರಿ, ಹೇಗಿದೆ ಆಕಾರ? ಈ ಆಕಾರ ನೋಡಿದ್ರೆ ನಿಮ್ಮ ಮಾತೃ ಗರ್ಭದಲ್ಲಿರುವಂತ ಆ ತಲೆ ಅಂದ್ರೆ ಈ ಆ ಈ ತಲೆ ಕೆಳಗಾದ ಭ್ರೂಣ, ಅಂತ ಹೇಳ್ತೀವಿ. ಒಂಥರ ವಿಲೋಮ ಭ್ರೂಣ ಅಂತ ಹೇಳ್ಕೊಳ್ಳಿ, ವಿಲೋಮ ಭ್ರೂಣ. ಸೊ ಆ ವಿಲೋಮ ಭ್ರೂಣ ಇಲ್ಲ ತಲೆ ಕೆಳಗಾದ ಭ್ರೂಣ ಹೇಗಿರುತ್ತೋ ಒಂದು ಮಾತೃ ಗರ್ಭದಲ್ಲಿ, ಸೇಮ್ ಅದೇ ತರ ಇದೆ. ನೋಡ್ಕೊಳ್ಳಿ, ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕಿವಿನ ಚೆಕ್ ಮಾಡ್ಕೊಂಡು ನಿಮ್ಗೆ ಅರ್ಥ ಆಗತ್ತೆ. ಆದ್ರೆ ಅದರಲ್ಲಿ ಪ್ರಾಧಾನ್ಯತೆ ಎಷ್ಟಿದೆ ಸ್ನೇಹಿತರೆ? ಆ ಆ ರೀತಿಯಲ್ಲಿ ಪ್ರಾಧಾನ್ಯತೆ ಇದೆ. ಅವರು ಆ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅಂದ್ರೆ ಈ ಈ ಕಿವಿ ಮಾತ್ರ ಯಾವ ಸಂಬಂಧಿತ? ಅತಿ ಹತ್ರವಾಗಿರೋದು ಈ ನೋಡಿ, ಈ ಬ್ರೈನ್ಗೆ ಹತ್ರವಾಗಿದೆ. ಅದರ ಅರ್ಥ ಏನು? ಈ ಬ್ರೈನ್ಗೆ ಏನಾದ್ರೂ ಸ್ವಲ್ಪ ಆಕ್ಟಿವೇಟ್ ಮಾಡಬೇಕು, ಅದರಲ್ಲಿ ಸ್ವಲ್ಪ ಪ್ರಚೋದನೆ ಮಾಡ್ಬೇಕಂದ್ರೆ ಇದು ತುಂಬಾ ಈಸಿ. ಈವನ್ ಕೈಗಳು ಎಷ್ಟು ದೂರ ಇದೆ ನೋಡಿ ಬ್ರೈನ್ಗೆ, ನೋಡ್ಕೊಳ್ಳಿ. ಕೈಗಳು ಇಷ್ಟು ಸಾಚಿದ್ರೆ ಎಷ್ಟು ದೂರ ಇದೆ ಬ್ರೈನ್ಗೆ? ತುಂಬಾ ದೂರ ಇದೆ ಅಲ್ಲ. ಈ ಕೈಗಳಿರೋ ಎರಡು ಕೈಯಲ್ಲಿನೂ ಪಾಯಿಂಟ್ಸ್ ಇದೆ, ಎರಡು ಕೈಯಲ್ಲಿನೂ ಎನರ್ಜಿ ಸೆಂಟರ್ಸ್ ಇದೆ. ಅದನ್ನೇ ನಾವು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ತೀವಲ್ಲ, ಶಕ್ತಿ ಕೇಂದ್ರಗಳಲ್ಲಿ ಈ ಎರಡು ಕೈಗಳಲ್ಲಿ ಖಂಡಿತವಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಎಷ್ಟು ದೂರವಿದೆ? ಇಲ್ಲಿಂದ ಏನೇ ಆಕ್ಟಿವೇಟ್ ಮಾಡಿದ್ರು ಬ್ರೈನ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ದೂರ ಇದೆ. ಅದೇ ತಕ್ಷಣವೇ ಇಲ್ಲಿರುವಂತ ಎರಡು ಕಿವಿಗಳು ಸರಿಯಾದ ರೀತಿಯಲ್ಲಿ ಪ್ರೆಸ್ ಮಾಡಿದ್ರೆ, ಅದಕ್ಕೆ ಪ್ರತಿದಿನ 2 ನಿಮಿಷ ಕಾಲ ಈ ತರ ಪ್ರೆಸ್ ಮಾಡೋದು ಅಷ್ಟೇ, ಪ್ರತಿ ಪಾಯಿಂಟ್ ಅನ್ನು ನೀಟಾಗಿ ನೋಡಿ. ಇನ್ನು ಮುಂದೆ ಅಂದ್ರೆ ನೆಕ್ಸ್ಟ್ ನಾಳೆ ನಾಡಿದ್ದು ಹೇಳ್ತೀನಿ, ಅದೇ ಸೂಪರ್ ಬ್ರೈನ್ ಯೋಗ ಅಂತ ಹೇಳ್ತೀವಿ ನಾವು. ನೋಡಿ, ನಮ್ಗೆ ಇದೆಲ್ಲ ಗೊತ್ತಿರೋ ವಿಷಯ. ನಮ್ಮ ಪೂರ್ವಜರು ಹೇಳ್ತಾ ಇದ್ರು, ನಾವು ಈ ಕಿವಿಗಳ ಪ್ರೆಸ್ ಮಾಡೋದು, ಈ ತರ ಉಜ್ಜೋದು, ಇದೆಲ್ಲ ನಮ್ಮ ಪೂರ್ವಿಕರು, ನಮ್ಮ ಟೀಚರ್ಸ್ ಎಲ್ಲ ಮಾಡ್ತಾ ಇದ್ರು. ಅದನ್ನೇ ಈಗ ಮಾಡರ್ನ್ ಸೈನ್ಸ್ ಅಲ್ಲಿ ಏನ್ ಮಾಡಿದೆ ಗೊತ್ತಾ? ಅದ್ರ ಹೆಸರು ಸೂಪರ್ ಬ್ರೈನ್ ಯೋಗ. ಅದನ್ನ ಹೇಗೆ ಮಾಡೋದು ಏನಂತ ನಮ್ಗೆಲ್ಲ ಗೊತ್ತಿರೋ ವಿಷಯ. ಬಟ್ ಆದ್ರೆ ಮತ್ತೊಂದು ಸರಿ ನಾಳೆ ನಾಡಿದ್ದು ನಾನು ನೆನಪು ಮಾಡಕ್ ಪ್ರಯತ್ನ ಮಾಡ್ತೀನಿ. ಈ ಎರಡು ಕಿವಿಗಳನ್ನು ನೋಡಿ, ಈ ರೀತಿಯಲ್ಲಿ 2 ನಿಮಿಷ ಪ್ರತಿಯೊಂದು ದಿವಸ ಬೆಳಗ್ಗೆ ಸಾಯಂಕಾಲ ಈ ತರ ಪ್ರೆಸ್ ಮಾಡ್ಕೊಂಡ್ರೆ, ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಒಳಗಡೆ ಮೇಲೆ ಎಲ್ಲ, ಸೊ ಅದು ಅದ್ಭುತವಾದ ಎಕ್ಸಸೈಸ್ ಆಗತ್ತೆ. ಅದರಿಂದ ಎಲ್ಲಾ ಪಾಯಿಂಟ್ಗಳನ್ನು ನಮಗೆ ಆಕ್ಟಿವೇಟ್ ಆಗತ್ತೆ. ಆದ್ರೆ ಇದು ನಾವು ಅರ್ಥ ಮಾಡ್ಕೋಬೇಕು ಈ ರೀತಿಯಲ್ಲಿ. ಸೊ ಈ ಪಾಲ್ ನೈಜರ್ ಅಂತ ಈ ಸೈಂಟಿಸ್ಟು, ಈ ತಜ್ಞರು, ನ್ಯೂರಾಲಜಿಸ್ಟ್ ಅವರು ಇದೆಲ್ಲ ಕಂಡುಹಿಡಿದ ಮೇಲೆ ಇಡೀ ಪ್ರಪಂಚಕ್ಕೆ ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಇದರಿಂದ ಎಷ್ಟು ರಿಲೀಫ್ ಆಗತ್ತೆ, ಎಷ್ಟು ಪೇಷನ್ಸ್ ಗುಣ ಆಗತ್ತೆ, ಅದೆಲ್ಲ ಅದ್ಭುತವಾದ. ಆದ್ರೆ ಈ ಈ ರೀತಿಯಲ್ಲಿ ಈ ಸೂಪರ್ ಬ್ರೈನ್ ಯೋಗ ನಾವು ಮುಂದೆ ತಿಳ್ಕೊ ಹೋಗ್ತೀವಿ ಅಂತ ಆ ಪದ್ಧತಿ ಏನಿದೆಯೋ, ಎರಡು ಕಿವಿಗಳಿಂದ ಮಾಡುವಂತ ಎಕ್ಸಸೈಸ್ ಇದೆಯಲ್ಲ, ಇದನ್ನು ನಮ್ಮ ಋಷಿಗಳಿಗೆ ಮುಂದೆ ಗೊತ್ತು. ಆದರೆ ಇತ್ತೀಚಿನ ಕಾಲದಲ್ಲಿ ಡಾಕ್ಟರ್ ಪಾಲ್ ನೈಜಿಯರ್ ತುಂಬಾ ಪ್ರಯತ್ನ ಮಾಡಿ ಇಡೀ ಪ್ರಪಂಚಕ್ಕೆ ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡಿದ್ರು. ಆಯ್ತಾರೆ ನಮ್ಮ ಪೂರ್ವಜರು ಮತ್ತೆ ನಮ್ಮ ಋಷಿಗಳ ಮುನಿಗಳಿಗೂ ಈಗಾಗಲೇ ಗೊತ್ತು ಅಲ್ವಾ? ಸೊ ಅದಕ್ಕೆ ಅವ್ರು ಯಾವಾಗ್ಲೂ ಹೇಳಿದ್ದಾರೆ, ಅದು ನಮ್ಮ ದೇಶದಲ್ಲಿ ತುಂಬಾ ಪ್ರಾಚುರ್ಯದಲ್ಲಿತ್ತು. ಇತ್ತೀಚಿನ ಕಾಲ ನಾವು ಮತ್ತೆ ಮರ್ತು ಬಿಟ್ಟಿದ್ವಿ, ಆಯ್ತಾ? ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಇದು ಹೇಳ್ಬೇಕಂದ್ರೆ ಈ ಇಯರ್ ಆಕ್ಯುಪಂಕ್ಚರ್ ಅನ್ನೋದು ನಿಮ್ಗೆ ಗೊತ್ತಿರೋ ವಿಷಯ. ಮಕ್ಕಳು ಹುಟ್ಟಿದ ಮೇಲೆ ಅಂದ್ರೆ ಹೆಣ್ಮಕ್ಳಾದ್ರೆ ಇಲ್ಲಿ ಪಾಯಿಂಟ್ಗಳು ಒಂದು 2 ಹೋಲ್ ಮಾಡ್ತಾರೆ, ನೋಡಿದ್ರ 2 ಹೋಲ್ ಮಾಡ್ತಾರೆ ಇಲ್ಲಿ ಈ ಎರಡು ಕಿವಿಯಲ್ಲಿ. ಯಾಕೆ ಮಾಡ್ತಾ ಇದ್ರು? ಅದು ಅದ್ಭುತವಾದ ಆಕ್ಯುಪಂಕ್ಚರ್. ಅದು ಇಡೀ ಜೀವನಕ್ಕೆ ಅವ್ರಿಗೆ ತುಂಬಾ ಸಹಾಯ ಆಗುವಂತ ಆಕ್ಯುಪಂಕ್ಚರ್. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಆದ್ರೆ ಇತ್ತೀಚಿನ ಕಾಲದಲ್ಲಿ ಅದನ್ನು ಮರ್ತು ಬಿಟ್ಟಿದೀವಿ. ಆದ್ರೆ ನಮ್ಮ ಋಷಿ ಮುನಿಗಳಿಗೆ ಗೊತ್ತು. ಈ ಆಕ್ಯುಪಂಕ್ಚರ್ ಮಾಡಿದ್ರೆ ಏನಾಗ್ತದೆ ಗೊತ್ತಾ? ಅವ್ರಿಗೆ ಆ ಹೆಣ್ಮಕ್ಳಿಗೆ ಖಂಡಿತವಾಗಿ ಏನಾಗ್ತಾ ಇತ್ತು ಅಂದ್ರೆ, ಇದು ಅದ್ಭುತವಾದ ಟೆಕ್ನಿಕ್. ಏನ್ ಮಾಡ್ತಾ ಇದೆ ಅಂದ್ರೆ, ಅವರಲ್ಲಿ ಬುದ್ಧಿವಂತಕನ್ನು ಹೆಚ್ಚು ಮಾಡ್ತಾ ಇತ್ತು, ಬುದ್ಧಿವಂತಕನ್ನು ತುಂಬಾ ಹೆಚ್ಚು ಮಾಡ್ತಾ ಇತ್ತು. ಅದನ್ನು ಈಗ ಮರೆತು ಬಿಟ್ಟಿದ್ದೀವಿ. ಸೊ ಇದು ನಾವು ಗಮನಿಸಬೇಕಾಗತ್ತೆ. ಈ ಸೂಪರ್ ಬ್ರೈನ್ ಯೋಗ ಅಂತದ್ದು ಸೊ ಮುಂದಿನ ಇನ್ನು ಒಂದು ದಿವಸದಲ್ಲಿ, ಇನ್ನು ನಾಳೆ ನಾಡಿದ್ದು ಇನ್ನು ಸ್ವಲ್ಪ ಹೆಚ್ಚಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ, ಖಂಡಿತವಾಗಿ. ಸೊ ಇದು ಈ ಅಂದ್ರೆ ಈ ತಲೆ ಕೆಳಗಾಗಿದಂತ ಭ್ರೂಣ ಹೇಗಿದೆಯೋ ನಮ್ಮ ಕಿವಿ ಆ ರೀತಿಯಲ್ಲಿ ಇದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಸ್ವಲ್ಪ ಇದು ಈ ಮಾಡರ್ನ್ ಸೈನ್ಸ್ ಅಲ್ಲಿ ನಿಮ್ಗೆ ಈ ಶಕ್ತಿ ಕೇಂದ್ರಗಳ ಬಗ್ಗೆ ಹೇಳ್ಬೇಕಂದ್ರೆ ಇನ್ನು ಸ್ವಲ್ಪ ಹೆಚ್ಚಾಗಿ ತಿಳ್ಕೊಬೇಕಾಗತ್ತೆ ನಾವು. ಏನಂತಂದ್ರೆ ನೋಡಿ ಸ್ನೇಹಿತರೆ, ನಮ್ಮ ದೇಹ ನಿಮ್ಗೆಲ್ಲ ಮೇಲ್ನಟ್ಟು ಕಾಣಿಸ್ತಾ ಇದೆ, ಈ ಫಿಸಿಕಲ್ ಬಾಡಿ ಅಲ್ವಾ? ಈಗ ನಾವು ಈ ಕಿವಿಗಳಿರುವಂತ ಎನರ್ಜಿ ಸೆಂಟರ್ಸ್ ಅಂತ ಹೇಳಿದ್ವಿ. ಆ ಎನರ್ಜಿ ಸೆಂಟರ್ ಅಂದ್ರೆ ಒಂದು ಶಕ್ತಿ ಕೇಂದ್ರಗಳನ್ನ ನಾವು ಪ್ರೆಸ್ ಮಾಡುವಾಗ
ಅದನ್ನು ಅಲ್ಲಿ ಪ್ರಚೋದನೆಗೊಳಿಸುವಾಗ ಏನಾಗುತ್ತೆ, ಅಲ್ಲಿಂದ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ. ಎಲ್ಲಿಗೆ ಹೋಗುತ್ತೆ ಅದು? ಈ ನಾಡಿಗಳ ಮುಖಾಂತರ. ನಾಡಿ ಅಂದ್ರೆ ಏನು? ನಾಡಿ ಅಂದ್ರೆ ಸ್ನೇಹಿತರೆ, ನಾಡಿ ಅಂತ ಪದ ಯಾವ ರೀತಿಯಲ್ಲಿ ಬಂದೆ ಅಂದ್ರೆ, ನಾಡ. ನಾಡ ಅಂದ್ರೆ ಸಂಸ್ಕೃತ ಅಲ್ಲಿ ಏನು? ಮೋಷನ್ ಅಂದ್ರೆ ಕದಲಿಕೆ. ಆ ನಾಡ ಅಂತ ಒಂದು ಸಂಸ್ಕೃತ ಪದದಿಂದ ನಾಡಿ ಅಂತ ಬಂದಿದೆ, ಅರ್ಥ ಮಾಡ್ಕೊಳ್ಳಿ. ಈ ನಾಡಿಗಳು ಹೇಳ್ಬೇಕಂದ್ರೆ ಸ್ನೇಹಿತರೆ, ಈ ನಾಡಿಗಳು ನಮ್ಮ ಫಿಸಿಕಲ್ ಬಾಡಿ, ನಮ್ಗೆ ಕಾಣಿಸ್ತಾ ಇರೋಂಥ ಫಿಸಿಕಲ್ ಬಾಡಿಯಲ್ಲಿ ನಾವೆಲ್ಲಾನು ಏನ್ ಹೇಳ್ತಾ ಇರ್ತೀವಿ? ಅಂಗಗಳಂತ ಹೇಳ್ತೀವಿ, ಅವಯವಗಳಂತ ಹೇಳ್ತೀವಿ. ಯಾವುದೇ ಇರಲಿ, ಬ್ರೈನಿಂದ ಇಟ್ಕೊಂಡು ಕಾಲಿವರೆಗೂ ತುಂಬಾ ಅಂಗಗಳಿದೆ. ಆದ್ರೆ ಅದರಲ್ಲಿ ಪ್ರಧಾನ ಅಂಗಗಳಿದೆ, ಸಣ್ಣ ಸಣ್ಣ ಅಂಗಗಳಿದೆ, ಸಣ್ಣ ಸಣ್ಣ ಅವಯವಗಳಿದೆ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ರೆ ಈ ಎನರ್ಜಿ ಬಾಡಿ ಸ್ನೇಹಿತರೆ, ಎನರ್ಜಿ ಸೆಂಟರ್ಸ್ ಅಂತ ಕರಿತೀವಲ್ಲ, ಇವೆಲ್ಲಾನು ಬಹಳ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ, ನಮ್ಗೆ ಕಾಣಿಸ್ತಾ ಇರೋ ಫಿಸಿಕಲ್ ಬಾಡಿ ಕಾಣಿಸಿಲ್ಲ ಅಂತದ್ದು ಏನಂತ ಹೇಳ್ತೀವಿ ನಾವು? ಅದು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಅದು ಸೂಕ್ಷ್ಮವಾಗಿರುವಂಥದ್ದು. ಅದನ್ನ ಹೇಳ್ಬೇಕಂದ್ರೆ ಪ್ರಧಾನವಾಗಿ ನಮ್ಮ ಈ ಫಿಸಿಕಲ್ ಬಾಡಿಗೆ ತುಂಬಾ ಹತ್ರ ಇರೋದು. ತುಂಬಾ ಹತ್ರ ಅಂದ್ರೆ ಏನು? ಒಂದು ಒಂದು ಹೇಳ್ಬೇಕಂದ್ರೆ 3 ಇಂಚು 4 ಇಂಚು ನಮ್ಮ ಈ ಫಿಸಿಕಲ್ ಬಾಡಿ ಇದೆಲ್ಲ, ಈ ಭೌತಿಕ ದೇಹದಿಂದ ಒಂದು 3 ಇಂಚು 4 ಇಂಚು ಹತ್ರ ಇರುವಂತ ಬಾಡಿ. ಅದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ, ಇದು ಪ್ರಾಣಮಯ ಕೋಶ ಅಂತ ಕರಿತೀವಿ. ಅದನ್ನೇ ಎಥ್ರಿಕ್ ಬಾಡಿ ಅಂತ ಕರಿತೀವಿ ಸ್ನೇಹಿತರೆ, ಎಥ್ರಿಕ್ ಬಾಡಿ. ಸೊ ಎಥ್ರಿಕ್ ಬಾಡಿ ಅಂದ್ರೆ ಈ ಎಥ್ರಿಕ್ ಬಾಡಿ, ಎನರ್ಜಿ ಬಾಡಿ ಎರಡು ಒಂದೇ, ನಮ್ಗೆ ಗೊತ್ತಿರೋ ವಿಷಯ ಅಲ್ವಾ? ಸೊ ಆ ರೀತಿಯಲ್ಲಿ ಇನ್ನೊಂದು ಇದನ್ನು ಬಯೋಪ್ಲಾಸ್ಮಾ ಬಾಡಿ ಅಂತ ಕರೀತಾರೆ ರಷ್ಯಾ ಅವರು. ಇದೇನಂತ ಕರೀತಾರೆ? ಬಯೋಪ್ಲಾಸ್ಮಿಕ್ ಬಾಡಿ ಅಂತ ಕರೀತಾರೆ. ಯಾಕೆ ಬಯೋಪ್ಲಾಸ್ಮಿಕ್ ಬಾಡಿ ಅಂತಂದ್ರೆ ಸ್ನೇಹಿತರೆ, ಒಂದು ಯಾವುದೇ ಪದಾರ್ಥ ಇರಲಿ, ಪದಾರ್ಥ ನಿಮ್ಗೆ ಗೊತ್ತಿರೋ ಪ್ರಕಾರ 3 ರೂಪದಲ್ಲಿ ಇರ್ತದೆ. ಯಾವ್ಯಾವ ರೂಪದಲ್ಲಿ? ಒಂದು ಘನ ಪದಾರ್ಥ, ದ್ರವ ಪದಾರ್ಥ, ಮತ್ತೆ ಒಂದು ಹೇಳ್ಬೇಕಂದ್ರೆ ಗ್ಯಾಸ್ ರೂಪದಲ್ಲಿ, ಅಂದ್ರೆ ಅನಿಲ ರೂಪದಲ್ಲಿ ಅಲ್ವಾ? ಈ ಅನಿಲ ರೂಪದಲ್ಲಿ ಇರ್ತದೆ, ಈ 3 ರೂಪದಲ್ಲಿ ಇರ್ತದೆ. ಆದ್ರೆ ಇನ್ನೊಂದು ರೂಪ ಇದೆ ಪದಾರ್ಥಕ್ಕೆ, ಏನ್ ಗೊತ್ತಾ? ಅದು ಪ್ಲಾಸ್ಮಾ. ಅರ್ಥ ಮಾಡ್ಕೊಳ್ಳಿ, ಪ್ಲಾಸ್ಮಾ. ಈ ಪ್ಲಾಸ್ಮಾ ಅನ್ನೋದಿದೆಯಲ್ಲ, ಇದು ಪ್ಲಾಸ್ಮಾ ಅನ್ನೋದು ಒಂಥರ ಅಯನೈಸ್ಡ್ ಗ್ಯಾಸ್ ಸ್ನೇಹಿತರೆ. ಇದು ಗ್ಯಾಸ್ ಪಾರ್ಟಿಕಲ್ಸ್ ಇರುತ್ತೆ ಇದರಲ್ಲಿ. ಇದರಲ್ಲಿ ಒಂದು ಪಾಸಿಟಿವ್ ನೆಗೆಟಿವ್ ಅಂದ್ರೆ ಧನಾತ್ಮಕ ಋಣಾತ್ಮಕ ಚಾರ್ಜಸ್, ಅಂದ್ರೆ ಒಂಥರ ಧನಾತ್ಮಕ ಋಣಾತ್ಮಕ ಪಾರ್ಟಿಕಲ್ಸ್ ಇರುತ್ತೆ ಇದರಲ್ಲಿ. ಇದನ್ನು ಮತ್ತೆ ಬ್ಲಡ್ ಪ್ಲಾಸ್ಮಾ ಅಂತ ಅನ್ಕೋಬಿಡಿ. ಬ್ಲಡ್ ಪ್ಲಾಸ್ಮಾ ಇದು ಎರಡು ಬೇರೆ, ಇದು ಅದು ಒಂದೇ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಅದಕ್ಕೆ ಈ 4ನೇ ಪದಾರ್ಥ ಏನಿದೆಯೋ, 4ನೇ ಪದಾರ್ಥ ಅದು ಬಯೋಪ್ಲಾಸ್ಮಾಕ್ ಅಂತ ಹೇಳ್ತೀವಲ್ಲ, ಅದರಿಂದ ತಯಾರಾದಂಥದ್ದು ಈ ಎಥ್ರಿಕ್ ಬಾಡಿ ಸ್ನೇಹಿತರೆ. ಎಥ್ರಿಕ್ ಬಾಡಿ ಯಾವ್ದಿಂದ ತಯಾರಾಗಿದೆ? ಈ ಬಯೋಪ್ಲಾಸ್ಮ ತಯಾರಾಗಿದೆ. ಇದು ಕಣ್ಣಿಗೆ ಕಾಣಿಸಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾವು ಎನರ್ಜಿ ಬಾಡಿನೂ ಇನ್ನೊಂದು ಪದ ಹೇಳ್ಕೋಬಹುದು, ಬಯೋಪ್ಲಾಸ್ಮಿಕ್ ಬಾಡಿ ಅಂತ ಕರಿಬಹುದು ನೇರವಾಗಿ, ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಇದು ಕಾಣಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಕಿರ್ಲಿಯನ್ ಫೋಟೋಗ್ರಾಫ್ ಮಾಡಬೇಕು. ನಾರ್ಮಲ್ ಫೋಟೋಗ್ರಾಫಿಯಲ್ಲಿ ಕಾಣಿಸಲ್ಲ. ನಮ್ ಸುತ್ತಿರುವಂತ, ಈಗಾಗಲೇ ಹೇಳಿದ್ವಲ್ಲ ನಾವು, ಎಥ್ರಿಕ್ ಬಾಡಿ ಮತ್ತೆ ನಿಮ್ ಸುತ್ತಿರುವಂತ ಏನಂತ ಹೇಳಿದ್ವಿ? ಒಂದು ಆರ ಅಂತ ಹೇಳಿದ್ವಿ, ಮತ್ತೆ ವಿದ್ಯುದಯಸ್ಕಾಂತ ಕ್ಷೇತ್ರ ಅಂತ ಕರಿತೀವಿ. ಇವೆಲ್ಲಾನು ಕಾಣಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಖಂಡಿತವಾಗಿ ಅದು ಕಿರ್ಲಿಯನ್ ಫೋಟೋಗ್ರಾಫಿಂದ ಕಂಡಿಡ್ಬೇಕಾಗತ್ತೆ. ಇದರಲ್ಲಿ ಸ್ನೇಹಿತರೆ ಈ ಬಯೋಪ್ಲಾಸ್ಮಿಕ್ ಹೇಗಿರುತ್ತಂದ್ರೆ, ನಮ್ಮ ಇಡೀ ಪ್ರತಿ ಬೆರಳಿಗೆ, ಪ್ರತಿ ಅಂಗಕ್ಕೆ, ಪ್ರತಿ ಬೆರಳಾಗ್ಬೋದು, ತಲೆ ಆಗ್ಬೋದು, ಪ್ರತಿ ಅಂಗ ಸುತ್ತು ಇರುವಂತ ಈ ಬಯೋಪ್ಲಾಸ್ಮಿಕ್ ಕ್ಷೇತ್ರ ಏನಿದೆಯೋ, ಅದೇ ವಿದ್ಯುದಯಸ್ಕಾಂತ ಕ್ಷೇತ್ರ ಅಂತ ಕರಿತೀವಲ್ಲ, ಆದ್ರೆ ನಾವು ಎಥ್ರಿಕ್ ಬಾಡಿ ಅಂತ ಕರಿತೀವಿ, ಎನರ್ಜಿ ಬಾಡಿ ಅಂತ ಕರಿತೀವಿ. ಇದು ಪ್ರಧಾನವಾಗಿರುವಂತ ಸ್ನೇಹಿತರೆ. ಅಂದ್ರೆ ಈ ಬಯೋಪ್ಲಾಸ್ಮಿಕ್ ಬಾಡಿಯಲ್ಲಿ ಹರಿತಾ ಇರೋಂಥ ಶಕ್ತಿ ಇದೆಲ್ಲ, ಪ್ರಾಣಶಕ್ತಿ, ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಯಾವುದಕ್ಕೆ? ನಮ್ಮ ದೇಹವನ್ನು ಮೇಂಟೈನ್ ಮಾಡಕ್ಕೆ. ನಮ್ಮ ಇಡೀ ದೇಹಕ್ಕೆ ಎಲ್ಲಾ ಅಂಗಗಳಿಗೆ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ, ಈ ಎನರ್ಜಿ ಬಾಡಿಯಿಂದ, ಬಯೋಪ್ಲಾಸ್ಮಿಕ್ ಬಾಡಿ, ಎಥ್ರಿಕ್ ಬಾಡಿಯಿಂದ ಬರುತ್ತೆ. ಅದೆಲ್ಲ ಎಲ್ಲಿ ಹರಿತಾ ಇರ್ತದೆ? ಈ ಬಾಡಿಯಲ್ಲಿ, ಈ ದೇಹದಲ್ಲಿ ಹರಿತಾ ಇರ್ತದೆ. ಆವಾಗ ನಮ್ಮ ಇಡೀ ದೇಹ ಆರೋಗ್ಯವಂತ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ಶಕ್ತಿ ಸರಿಯಾದ ರೀತಿಯಲ್ಲಿ ಹರಿತಾ ಇರಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಈ ಕಿರ್ಲಿಯನ್ ಫೋಟೋಗ್ರಾಫಿ ಅಂತ ಒಂದಿದೆ ಸ್ನೇಹಿತರೆ, ಕಿರ್ಲಿಯನ್ GDV ಕ್ಯಾಮರಾ ಅಂತಿದೆ. ಅದರಿಂದ ಇದೆಲ್ಲ ಕಂಡಿಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಸೊ ಅವಾಗ ಖಂಡಿತವಾಗಿ ನಿಮ್ಗೆ ಅರ್ಥ ಆಗತ್ತೆ. ಆದ್ರೆ ನಾವು ನೋಡಕ್ ಸಾಧ್ಯವಾಗಂತ ಫಿಸಿಕಲ್ ಬಾಡಿ, ಈ ಭೌತಿಕ ಶರೀರ ನೋಡಕ್ ಆಗ್ತಾ ಇಲ್ಲ ಅಂತಾನೆ ಈ ಎನರ್ಜಿ ಬಾಡಿ ಏನಿದೆಯೋ ಅದನ್ನೆಲ್ಲ ನಾವು ನೋಡ್ಬೋದು. ಅದನ್ನು ಆರ ಅಂತ ಕರಿತೀವಲ್ಲ, ಅದೆಲ್ಲ ನೋಡಕ್ ಸಾಧ್ಯವಾಗತ್ತೆ. ಯಾವುದೇ ರೀತಿಯಲ್ಲಿ ಸ್ನೇಹಿತರೆ ಈ ಆಹಾರದಲ್ಲಿ ಆಹಾರ ಕಡಿಮೆ ಆಗಿದ್ರೆ,
ಆಹಾರ ಕಡಿಮೆ ಆಗ ಕಾರಣ ಏನು? ನಮ್ಮಲ್ಲಿ ಬರುವಂತ ನೆಗೆಟಿವ್ ಆಲೋಚನೆಗಳು, ಮತ್ತೆ ಆಚೆ ಕಡೆಯಿಂದನೂ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇರ್ತದೆ. ನೋಡಿ, ನಮ್ಮ ದೇಹ ಒಳಗಡೆ, ಫಿಸಿಕಲ್ ಬಾಡಿ ಒಳಗಡೆ ಯಾವುದೇ ಜೆಮ್ಸು, ಬ್ಯಾಕ್ಟೀರಿಯಾ, ವೈರಸ್ ಒಳಗಡೆ ಹೋಗ್ಬೇಕಂದ್ರೆ ಫಸ್ಟ್ ಯಾವ್ದು ದಾಟ್ಕೊಂಡು ಹೋಗ್ಬೇಕು? ಈ ಆಹಾರ ದಾಟ್ಕೊಂಡು ಹೋಗ್ಬೇಕು, ಎನರ್ಜಿ ಬಾಡಿ ದಾಟ್ಕೊಂಡು ಹೋಗ್ಬೇಕು. ಈ ಎನರ್ಜಿ ಬಾಡಿ ಸ್ಟ್ರಾಂಗ್ ಇದ್ರೆ ಏನಾಗುತ್ತೆ? ಯಾವ ಜೆಮ್ಸು, ಯಾವ ಸೂಕ್ಷ್ಮ ಜೀವಿಗಳು ಯಾವ್ದು ಹೊರಗಡೆ ಹೋಗಕ್ ಸಾಧ್ಯವಿಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದು ಹೇಗೆ ಕಾಪಾಡ್ತದೆ ಅಂದ್ರೆ, ಒಂದು ಯಾವುದೋ ಸತ್ತೋಗಿರೋ ಶಕ್ತಿ ಅಂದ್ರೆ ಒಂಥರ ನೆಗೆಟಿವ್ ಋಣಾತ್ಮಕ ಶಕ್ತಿ ಒಳಗಡೆ ಬರಬೇಕಾ? ಬರಲ್ಲ. ಯಾವಾಗ ಆಹಾರ ಸ್ಟ್ರಾಂಗ್ ಇದ್ರೆ. ಮತ್ತೆ ಯಾವುದೇ ರೀತಿಯಲ್ಲಿ ಟಾಕ್ಸಿನ್ಸು, ವೇಸ್ಟ್ಗಳು ಅಂದ್ರೆ ವಿಷ ಪದಾರ್ಥಗಳು, ಜೆಮ್ಸು ಎಲ್ಲ ಯಾವುದೇ ಇರಲಿ, ಪರಿಣಾಮ ಹೇಳ್ಬೇಕಂದ್ರೆ ಈ ನಮ್ಮ ಚರ್ಮದ ರಂಧ್ರಗಳಿಂದ ಒಳಗಡೆ ಹೋಗ್ಬೇಕಂದ್ರೆ ಫಸ್ಟ್ ದಾಟ್ಕೊಂಡು ಹೋಗ್ಬೇಕಾಗಿರೋದು ಈ ಶಕ್ತಿ ಕ್ಷೇತ್ರವನ್ನೇ. ಇದೇ ನಾವು ನಮ್ಮ ಸುತ್ತಿರುವಂತ ವಿದ್ಯುದಯಸ್ಕಾಂತ ಕ್ಷೇತ್ರ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ದಾಟ್ಕೊಂಡು ಹೋದ್ರೆ ಮಾತ್ರ ಸಾಧ್ಯವಾಗುತ್ತೆ. ಆ ರೀತಿಯಲ್ಲಿ ಅಂತ ಅದ್ಭುತವಾದ ಸ್ಟ್ರಾಂಗ್ ಆಗಿರ್ತದೆ ಸ್ನೇಹಿತರೆ. ಅಂತ ಸ್ಟ್ರಾಂಗ್ ಆಗಿ ಈ ಶಕ್ತಿ ಕ್ಷೇತ್ರವನ್ನು ನಾವು ಕಾಪಾಡ್ಕೋಬೇಕು. ಇದೆಲ್ಲ ಏನಂದ್ರೆ ಒಂಥರ ಸುತ್ತಿರುವಂತ ಆಹಾರ ಅಂತ ಇಷ್ಟವರೆಗೆ ನಾವು ತಿಳ್ಕೊಂಡಿದ್ವಲ್ಲ, ಅದನ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಯಾವುದೇ ತೊಂದರೆಗಳು ಬರಲ್ಲ. ಈ ಎನರ್ಜಿ ಬಾಡಿ ಏನೇನ್ ಮಾಡುತ್ತೆ? ನಮ್ಗೆಲ್ಲ ಇಷ್ಟುವರೆಗೂ ತುಂಬಾ ಕ್ಲಾಸಲ್ಲಿ ನಾವು ಕೇಳ್ಕೊಂತ ಬಂದಿದ್ವಿ. ಪ್ರತಿಯೊಂದು ಅಂಗಕ್ಕೆ ಇದು ಶಕ್ತಿ ಕೊಡುತ್ತೆ, ಶಕ್ತಿಮಯ ಮಾಡುತ್ತೆ, ಶಕ್ತಿನ ಹೆಚ್ಚು ಮಾಡ್ತಾ ಹೋಗ್ತದೆ ಅಂತ ನಿಮ್ಗೆ ಗೊತ್ತು. ಯಾವುದೇ ರೀತಿಯಲ್ಲಿ ಈ ಶಕ್ತಿ ದೇಹಕ್ಕೆ, ಈ ಪ್ರಾಣಮಯ ಕೋಶಕ್ಕೆ ಸ್ವಲ್ಪ ತೊಂದರೆ ಆದ್ರೂ ಫಿಸಿಕಲ್ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಪ್ರಾಬ್ಲಮ್ ಬರುತ್ತೆ. ಅಂದ್ರೆ ಈ ನೋಡಿ, ಈ ನಮ್ಮ ಪ್ರಾಣಮಯ ಕೋಶದಲ್ಲಿ ಈ ನಾಡಿಗಳು ನಮ್ಗೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಬೇಕಂದ್ರೆ, ಈಗಾಗಲೇ ತಿಳ್ಕೊಂಡಿದ್ವಿ. ಈ ಎನರ್ಜಿ ಬಾಡಿಯಲ್ಲಿ ಎಥ್ರಿಕ್ ಬಾಡಿ, ಎನರ್ಜಿ ಬಾಡಿ, ಪ್ರಾಣಮಯ ಕೋಶದಲ್ಲಿ ಸ್ನೇಹಿತರೆ 14 ಮೆರಿಡಿಯನ್ಸ್ ಇಂದ, ಅಂದ್ರೆ 14 ಮಿನಿಟ್ಸ್ 14 ಪ್ರಧಾನ ನಾಡುಗಳಿಂದ ಈ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ. ಇನ್ನೂ ಹೇಳ್ಬೇಕಂದ್ರೆ ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ 1268 ಶಕ್ತಿ ಕೇಂದ್ರಗಳು, ಸಣ್ಣ ಸಣ್ಣ ಕೇಂದ್ರಗಳು ಎಲ್ಲ ಸೇರ್ಕೊಂಡ್ರೆ. ಆದ್ರೆ ಪ್ರಧಾನವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ, ಒಂದು ಏಳು ಪ್ರಧಾನ ಶಕ್ತಿ ಕೇಂದ್ರಗಳು ಮಾತ್ರ ಗುರುತಿಸಿದ್ವಿ. ಆದ್ರೆ ನಾವು ಆ ಶಕ್ತಿ ಕೇಂದ್ರಗಳು ನಾವೇನಂತ ಕರೀತೀವಿ ಅಂದ್ರೆ, ಆಧ್ಯಾತ್ಮಿಕ ಪರವಾಗಿ ನೋಡಿದ್ರೆ 7 ಪ್ರಧಾನ ಚಕ್ರಗಳಂತ ಕರೀತೀವಿ ನಾವು, ಅಲ್ವಾ? ಚಕ್ರಗಳಂತ ಕರಿತಾ ಇರ್ತೀವಿ. ಅದೇ ರೀತಿಯಲ್ಲಿ ಆ 7 ಚಕ್ರಗಳಿಗೂ ಪ್ರಧಾನವಾಗಿ ನೇರ ಸಂಪರ್ಕವಾಗಿ ನಮ್ಮ ಭೌತಿಕ ದೇಹದ ಏನಂತ ಕರಿತೀವಿ? ಪ್ರಧಾನ ಅಂಗಗಳಂತ ಕರಿತೀವಿ, ಅವಯವಗಳಂತ ಕರಿತೀವಿ. ಅವೇ ನಮ್ಗೆ ಎಲ್ಲ ಗೊತ್ತಿರುವಂತ ವಿಷಯಗಳು. ನಾವು ಈಗಾಗಲೇ ಹೆಚ್ಚು ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅಂದ್ರೆ ಉದಾಹರಣೆಗೆ, ಯಾವುದೇ ಒಂದು ಪಿಟ್ಯೂಟರಿ ಗ್ಲ್ಯಾಂಡ್, ಪೀನಿಯಲ್ ಗ್ಲ್ಯಾಂಡ್ ಅಂತಂದ್ರೆ ನಮ್ಮ ತಲೆಭಾಗ, ಅಲ್ವಾ? ಪೂರ್ತಿ ತಲೆಭಾಗದಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್, ಪೀನಿಯಲ್ ಗ್ಲ್ಯಾಂಡ್ ಏನಿದೆಯೋ ಅಲ್ಲಿ ನಿರ್ವಹಣೆ ಮಾಡುವಂತ ಈ ಚಕ್ರಗಳು ನೋಡ್ಕೊಂಡ್ರೆ ಆಜ್ಞಾ ಚಕ್ರ ಆಗ್ಬೋದು, ಸಹಸ್ರ ಚಕ್ರ ಆಗ್ಬೋದು. ಈ 2 ಚಕ್ರಗಳು ಈ ಪೂರ್ತಿ ತಲೆಭಾಗ ಸಂಬಂಧಿತ ನಿರ್ವಹಣೆ ಮಾಡ್ತಾ ಇರ್ತದೆ. ಇನ್ ಸ್ವಲ್ಪ ಕೆಳಗಡೆ ಹೋದ್ರೆ ವಿಶುದ್ಧ ಚಕ್ರ ಅಂತ ಕರಿತೀವಿ. ಆದ್ರೆ ಏನ್ ಮೇಂಟೈನ್ ಮಾಡ್ತದೆ? ಈ ಥ್ರೋಟ್ ಚಕ್ರ. ಈ ಥ್ರೋಟ್ ಚಕ್ರ ಅಂದ್ರೆ ಹೇಳ್ಬೇಕಂದ್ರೆ ಅದು ಥೈರಾಯ್ಡ್ ಗ್ಲ್ಯಾಂಡ್. ಪೂರ್ತಿ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನು ಸರಿಯಾದ ರೀತಿಯಲ್ಲಿ, ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿಂದ ಆ ಥೈರಾಯ್ಡ್ ಗ್ರಂಥಿ ಏನಿದೆಯೋ ಅದನ್ನು ನಿರ್ವಹಣೆ ಮಾಡ್ತಾ ಇರ್ತದೆ. ಆದ್ರೆ ಚಕ್ರ ಪರವಾಗಿ ನೋಡಿದೆ ಅಂತ ಹೇಳ್ತೀವಿ, ವಿಶುದ್ಧ ಚಕ್ರ ಅಂತ ಕರಿತೀವಿ. ಈ ರೀತಿಯಲ್ಲಿ ಸ್ನೇಹಿತರೆ ಪ್ರತಿಯೊಂದು ಅಂಗಕ್ಕೆ ಪ್ರತಿಯೊಂದು ಚಕ್ರ ಇದೆ. ಆ ಚಕ್ರನೇ ಶಕ್ತಿ ಕೇಂದ್ರ ಅಂತ ಕರಿತೀವಿ ಸ್ನೇಹಿತರೆ. ನೀವು ಈಗಾಗಲೇ ನಾವು ಹೆಚ್ಚು ಮಾಹಿತಿ ತಿಳ್ಕೊಂಡಿದ್ವಿ ಈಗಾಗಲೇ, ಅಲ್ವಾ? ಆ ರೀತಿಯಲ್ಲಿ ನಮ್ಮ ಎನರ್ಜಿ ಬಾಡಿಯಲ್ಲಿ ಅಂದ್ರೆ ಹೇಳ್ಬೇಕಂದ್ರೆ ಈ ಶಕ್ತಿ ದೇಹ ಏನಿದೆಯೋ ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಪ್ರತಿಯೊಂದು ರೋಗವನ್ನು ತಡೆಗಟ್ಟು ಮಾಡಕ್ಕೆ, ರೋಗ ಬರಬಾರ್ದು ಅಂತಂದ್ರೆ ಈ ಎನರ್ಜಿ ಬಾಡಿಯಲ್ಲಿ ಈ ಶಕ್ತಿ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಶಕ್ತಿ ಹರಿತಾ ಇರಬೇಕು. ಎಲ್ಲಾ ಶಕ್ತಿ ಕೇಂದ್ರಗಳೇನಿದೆಯೋ ಈ 7 ಪ್ರಧಾನ ಶಕ್ತಿ ಕೇಂದ್ರಗಳು, 7 ಪ್ರಧಾನ ಚಕ್ರಗಳು, 7 ಪ್ರಧಾನ ಅಂಗಗಳು ಇದೆಯೋ ಇವೆಲ್ಲಾನು ಸಕ್ರಿಯಗೊಳಿಸ್ಕೋಬೇಕಂದ್ರೆ ನಮ್ಮ ಪ್ರಾಣಮಯ ಕೋಶದಲ್ಲಿ ಶಕ್ತಿ ಹೆಚ್ಚಾಗಿರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಪ್ರತಿದಿನ ಧ್ಯಾನ ಮಾಡಬೇಕು, ಒಳ್ಳೆ ನಿದ್ದೆ ಮಾಡಬೇಕು, ಒಳ್ಳೆ ಆಹಾರ ತಗೋಬೇಕು, ಸಾತ್ವಿಕ ಜೀವನ ಶೈಲಿ ನಡೆಸ್ಕೋಬೇಕು. ಈ ರೀತಿಯಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ನಿಮ್ಮ ಈ ಪ್ರಾಣಮಯ ಕೋಶ, ಈ ಎನರ್ಜಿ ಬಾಡಿ, ಈ ಎಥ್ರಿಕ್ ಬಾಡಿ, ಬಯೋಪ್ಲಾಸ್ಮಿಕ್ ಬಾಡಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾವ ಅನಾರೋಗ್ಯ ನಿಮ್ಮ ಹತ್ರ ಬಲ್ಲ ಸ್ನೇಹಿತರೆ. ಆದ್ರೆ ಇನ್ ಸ್ವಲ್ಪ ಶಕ್ತಿ ಕೇಂದ್ರಗಳು ಇದೆ. ನಾವು ಅನ್ಕೊಂಡಿದ್ವಲ್ಲ, ಈಗಾಗಲೇ ಇಂದಿನ ಒಂದ್ಸಲ ನಾನು ಹೇಳಿದ್ದೀನಿ 12 ಚಕ್ರಾಸ್ ಇದೆ ಅಂತ ಹೇಳಿದ್ದೀನಿ ನಾನು. 12 ಚಕ್ರಾಸ್. ಇನ್ನೇನು 4 ಚಕ್ರಗಳು, 7 ಚಕ್ರಗಳು ಈಗ ತಿಳ್ಕೊಂಡಿದ್ವಲ್ಲ, ಇನ್ನೇನು 5 ಚಕ್ರಗಳು ಯಾವುದಿದೆ ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಅದು ಹೆಸರುಗಳು ಹೇಳ್ತೀನಿ. ಅದರಿಂದ ಇವತ್ತಿನ ಕಾರ್ಯಕ್ರಮ ನಾವು ಮುಕ್ತಾಯ ಮಾಡ್ಕೊಳ್ಳೋ ಸ್ನೇಹಿತರೆ. ಈಗ ನೋಡಿ, ಇದೆಲ್ಲ ನಮ್ಗೆ ಗೊತ್ತಿರುವಂತ 7 ಚಕ್ರಗಳು ಗೊತ್ತು. ಮತ್ತೆ 8ನೇದು ಯಾವುದು ಅಂತಂದ್ರೆ ಸ್ನೇಹಿತರೆ, ಸ್ಪ್ಲೀನ್, ಗುಲ್ಮಾ ಎನರ್ಜಿ ಸೆಂಟರ್. ಅದಕ್ಕೊಂದು ಅದೊಂದು ಚಕ್ರ ಇದೆ ಅಲ್ಲಿ, ಅರ್ಥ ಆಯ್ತಾ?
ಗುಲ್ಮಾ ಎನರ್ಜಿ ಸೆಂಟರ್ ಅದನ್ನು ಬಹಳ ಇಂಪಾರ್ಟೆಂಟ್. ಗುಲ್ಮಾ ಅನ್ನೋದು ರಕ್ತ ತಯಾರು ಮಾಡಿದ ಗುಲ್ಮಾ ಅಲ್ವಾ, ಅದನ್ನು ಪ್ರಧಾನ ಶಕ್ತಿ ಕೇಂದ್ರ. ಅದನ್ನು ಇನ್ನೊಂದು ಯಾವುದಿದೆ, ನಾವೆಲ್ ಎನರ್ಜಿ ಸೆಂಟರ್ ಸ್ನೇಹಿತರೆ. ಅಂದ್ರೆ ನಾವೆಲ್ ನಿಮ್ಗೆ ಗೊತ್ತಲ್ಲ, ನಾವೆಲ್ ಅಂದ್ರೆ ಸೊ ನಮ್ಮ ಈ ಆ, ಈ ನಾಭಿ ಅಂತ ಹೇಳ್ತೀವಿ ನಾವು. ಈ ನಾಭಿ ಪ್ರಾಂತ ಇದೆಯಲ್ಲ, ಅದನ್ನು ಪೂರ್ತಿ ಏನ್ ಮಾಡುತ್ತೆ, ನಮ್ಮ ಒಳಗಡೆ ಇರುವಂತ ಅಪೆಂಡಿಕ್ಸ್ ಮತ್ತೆ ಹೇಳ್ಬೇಕಂದ್ರೆ ದೊಡ್ಡ ಸಣ್ಣ ಕರ್ಲು ಎಲ್ಲಾನು ಮೇಂಟೈನ್ ಮಾಡುತ್ತೆ ಅಲ್ವಾ. ಸೊ ಅದನ್ನು ಆದ್ರೆ ನಮಗೆ ಮಣಿಪೂರಕ ಇದೆ, ಅದನ್ನು ಹೊಟ್ಟೆನ ಮೇಂಟೈನ್ ಮಾಡುತ್ತೆ. ಬಟ್ ಆದ್ರೆ ಈ ನಾವೆಲ್ ಏನ್ ಮೇಂಟೈನ್ ಮಾಡುತ್ತೆ, ಈ ಸಣ್ಣ ಕರ್ಲು ದೊಡ್ಡ ಕರ್ಲು ಅಪೆಂಡಿಕ್ಸ್ ಎಲ್ಲ ಮೇಂಟೈನ್ ಮಾಡ್ತಾ, ಅದೆಲ್ಲ ಶಕ್ತಿಕರಣ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಸೊ ಆ ರೀತಿಯಲ್ಲಿ ಈಗ ಈ ರೀತಿಯಲ್ಲಿ ನೋಡ್ತಾ ಹೋದ್ರೆ, ಅಂದ್ರೆ ಭಗವದ್ಗೀತಾದಲ್ಲಿ ಶ್ರೀಕೃಷ್ಣನು ಹೇಳ್ತಾರೆ ಏನಂತಂದ್ರೆ, ಒಂದು ಸಿಟಿ ಇದೆ, ಒಂದು ಅಂದ್ರೆ ಒಂದು ಯಾವುದೋ ಒಂದು ಸಿಟಿ ಇದೆ, ಅಂದ್ರೆ ಒಂದು ನಗರ ಇದೆ, ನಗರಕ್ಕೆ 9 ಗೇಟ್ ಇದೆ ಅಂತ ಹೇಳ್ತಾರೆ. 9 ಗೇಟ್ ಇದೆ ಅಂತ ಈ ಭಗವದ್ಗೀತೆಯಲ್ಲಿ 5ನೇ ಚಾಪ್ಟರ್ 13ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ನೋಡ್ಕೊಳ್ಳಿ, ಅದೊಂದು ನೀವು ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ. ಅಂದ್ರೆ ಆ, ಈ ದೇಹ ಅನ್ನೋದು ಒಂದು ಸಿಟಿ ಆದ್ರೆ ಸ್ನೇಹಿತರೆ, ಅದಕ್ಕೂ 9 ಗೇಟ್ಗಳಿದೆ ಅಂತ ಹೇಳ್ತಾರೆ. ಆ 9 ಗೇಟ್ಗಳು ಯಾವಪ್ಪ ಅಂದ್ರೆ, ಈಗಾಗಲೇ 7 ಗೇಟ್ಗಳು ತಿಳ್ಕೊಂಡಿದ್ವಿ, 7 ಪ್ರಧಾನ ಶಕ್ತಿ ಕೇಂದ್ರಗಳು ತಿಳ್ಕೊಂಡಿದ್ವಲ್ಲ. ಸೊ ಆ ಶಕ್ತಿ ಕೇಂದ್ರ ಬಿಟ್ಟಿದ್ರೆ ಇನ್ನು 2 ಶಕ್ತಿ ಕೇಂದ್ರಗಳು ಈ ಗುಲ್ಮಾ ಮತ್ತೆ ನಾಭಿ ಸ್ನೇಹಿತರೆ. ಆಮೇಲೆ ಇನ್ ಸ್ವಲ್ಪ ಮುಂದಕ್ಕೆ ಹೋದ್ರೆ, ಉಪನಿಷದಲ್ಲಿ ಹೇಳ್ತಾರೆ. ಆ ಉಪನಿಷದಲ್ಲಿ ಒಂದು ವಾಕ್ಯ 5ಅಲ್ಲಿ ಹೇಳ್ತಾರೆ, ಒಂದು ಸಿಟಿ ಇದೆ, ಅದಕ್ಕೂ 11 ಗೇಟ್ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ. 11 ಗೇಟ್ ಅಂದ್ರೆ ಮತ್ತೆ ಇನ್ನು ಯಾವ್ದಪ್ಪ 2 ಅಂತ ನಾವು ತಿಳ್ಕೊಬೇಕಲ್ಲ. ಇನ್ನು ಯಾವ್ದು 2 ಶಕ್ತಿ ಕೇಂದ್ರಗಳಂದ್ರೆ ಸ್ನೇಹಿತರೆ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಕಿಡ್ನಿಗೆ ಹಿಂದೆ ಭಾಗದಲ್ಲಿದೆ. ಕಿಡ್ನಿಗೆ ಈ ಮೆಂಗ್ ಮೈನ್ ಎನರ್ಜಿ ಸೆಂಟರ್ ಅಂತ ಕರಿತೀವಿ ನಾವು. ಮೆಂಗ್ ಮೈನ್ ಅಂತ ಇದೆ ಇಂಗ್ಲಿಷ್ ಅಲ್ಲಿ. ಆದ್ರೆ ಅದೇನಾಗುತ್ತೆ ಅಂದ್ರೆ, ನಮ್ಮ ಕಿಡ್ನೀಸ್ ಮತ್ತೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಎರಡನ್ನೂ ಮೇಂಟೈನ್ ಮಾಡ್ತಾ ಇರ್ತದೆ, ನಿರ್ವಹಣೆ ಮಾಡ್ತಾ ಇರ್ತದೆ. ಇದು ಹತ್ತನೇ ಪ್ರಧಾನ ಕೇಂದ್ರ. ಮತ್ತೆ ಹನ್ನೊಂದೇನಂದ್ರೆ ಈ ಫೋರ್ ಹೆಡ್, ಅಂದ್ರೆ ನಮ್ಮ ತಲಾ ಈ ನುದುಟಿ ಭಾಗದಲ್ಲಿರುವಂಥದ್ದು ಇನ್ನೊಂದು. ಇದು ಹೇಳ್ತಾರೆ. ಇದು ಹೇಳ್ಬೇಕಂದ್ರೆ ಈ ಎಲ್ಲಾ ನರ್ವಸ್ ಸಿಸ್ಟಮು ಮತ್ತೆ ಪೀನಿಯಲ್ ಗ್ಲ್ಯಾಂಡ್ ನಿರ್ವಹಣೆ ಮಾಡ್ತಾ ಇರ್ತದೆ. ಇದು 11ನೇ ಕೇಂದ್ರ ಅಂತ ಹೇಳ್ತಾರೆ ಸ್ನೇಹಿತರೆ. 12 ಯಾವುದು ನೋಡಿ, 12 ತಿಳ್ಕೊಬೇಕಂದ್ರೆ ಅದ್ಭುತ ಬುಕ್ ನೀವು ಒಂದು ಓದ್ಬೇಕಾಗತ್ತೆ ಸ್ನೇಹಿತರೆ. ಅದು ಇತ್ತೀಚಿನ ಕಾಲದಲ್ಲಿ ಸಿಗತ್ತೆ ನಿಮ್ಗೆ. ಅಚೀವಿಂಗ್ ಒನ್ನೆಸ್ ವಿತ್ ಹೈಯರ್ ಸೋಲ್ ಅಂತ ಹೇಳ್ತಾರೆ. ಈ 12ನೇ ಕೇಂದ್ರ ಎಲ್ಲಿರತ್ತೆ, ನಮ್ಮ ತಲೆ ಭಾಗದಿಂದ ಮೇಲೆ ಸ್ನೇಹಿತರೆ. ತಲೆ ಭಾಗದಿಂದ ಮೇಲೆ ಇರುವಂತದ್ದು ಇದು ಅದು ಅಂದ್ರೆ ಇದು 12th ಎನರ್ಜಿ ಸೆಂಟರ್ ಅಂತ ಕರಿತೀವಿ ನಾವು. 12th ಎನರ್ಜಿ ಸೆಂಟರ್ ಅಂತ ಕರಿತೀವಿ. ಇದು ಎಲ್ಲಿರ್ತದೆ ಅಂದ್ರೆ 12 ಇಂಚ್, 12 ಇಂಚ್ ಅಬೌವ್ ದಿ ಹೆಡ್. ನಮ್ಮ ಸಹಸ್ರಾರ ಇದೆಯಲ್ಲ, ಸಹಸ್ರಾರದಿಂದ ಮೇಲೆ 12 ಇಂಚ್ ಮೇಲೆ ಇರುವಂತದ್ದು ಒಂದು ಎನರ್ಜಿ ಸೆಂಟರ್ ಇದೆ. ಅದನ್ನು 12ನೇ ಪ್ರಧಾನ ಕೇಂದ್ರ ಅಂತ ಕರಿತೀವಿ ಸ್ನೇಹಿತರೆ. ಇದು ಆಕ್ಟಿವೇಟ್ ಆದ್ರೆ ಅರ್ಥ ಮಾಡ್ಕೊಳ್ಳಿ, ನಾವು ಇಡೀ ಈ ವಿಶ್ವಕ್ಕೆ ಕನೆಕ್ಟ್ ಆಗಿರ್ತೀವಿ. ಇದೆಲ್ಲಿದಂದ್ರೆ ಬೈಬಲಲ್ಲಿ ಬರೆದಿದ್ದಾರೆ. ಬೈಬಲಲ್ಲಿ ಏನ್ ಬರೆದಿದ್ದಾರೆ ಗೊತ್ತಾ, ಒಂದು ಸಿಟಿ ಇದೆ, ಅದರಲ್ಲಿ 12 ಗೇಟ್ ಇದೆ. 12 ಗೇಟ್ ಅಲ್ಲಿ 12 ಏಂಜಲ್ಸ್ ಕಾಯ್ತಾ ಇರ್ತಾರೆ. ಓಕೆ, ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ಅಂದ್ರೆ ವಿವಿಧ ರೂಪದಲ್ಲಿ ಮರ್ಮವಾಗಿ ಹೇಳ್ತಾರೆ. ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕು, ನಾವು ಡಿಕೋಡ್ ಮಾಡ್ಕೋಬೇಕು. ಆ ರೀತಿಯಲ್ಲಿ ಇನ್ನೊಂದು ಹೇಳ್ತಾರೆ. ಈ ಬೈಬಲಲ್ಲಿ ಇನ್ನೊಂದು ವಾಕ್ಯದಲ್ಲಿ ಹೇಳ್ತಾರೆ, 22:2 ಒಂದು ವಾಕ್ಯ ಇದೆ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಟ್ರೀ ಆಫ್ ಲೈಫ್ ಇದೆ, ಅದಕ್ಕೂ 12 ಹಣ್ಣುಗಳಿದೆ ಅಂತ ಹೇಳ್ತಾರೆ. ಟ್ರೀ ಆಫ್ ಲೈಫ್ ಇದೆ, ಅದಕ್ಕೂ 12 ಹಣ್ಣುಗಳಿದೆ ಅಂತ ಹೇಳ್ತಾರೆ. 12 ಹಣ್ಣುಗಳಂದ್ರೆ ಯಾವ್ದು ಗೊತ್ತಾ, 12 ಚಕ್ರಾಸ್, 12 ಎನರ್ಜಿ ಸೆಂಟರ್ಸ್ ಅಂತ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅದಕ್ಕೆ ಈ 12 ಎನರ್ಜಿ ಸೆಂಟರ್ ಬಹಳ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಬುಕ್ ಓದಿ. ಓಕೆ, ಅದು ಅದ್ಭುತವಾದ ಬುಕ್, ಅಚೀವಿಂಗ್ ಒನ್ನೆಸ್ ವಿತ್ ದ ಹೈಯರ್ ಸೋಲ್. ಓಕೆ, ಇದನ್ನ ಓದಿ. ಸೊ ಈ ರೀತಿಯಲ್ಲಿ 12 ಸೆಂಟರ್ಸ್ ಇದೆ ಸ್ನೇಹಿತರೆ ನಮ್ಮ ದೇಹದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಇದು ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ, 12ನೇ ಸೆಂಟರ್ ಆಕ್ಟಿವೇಟ್ ಮಾಡಿದ್ರೆ ವಿಶ್ವಕ್ಕೆ ಕನೆಕ್ಟ್ ಆಗಿದ್ವಿ. ಆಲ್ವೇಸ್ ಇನ್ ವಿಶ್ವಕ್ಕೆ ನಾವು ಕನೆಕ್ಟ್ ಆಗಿರ್ತೀವಿ ಅಂತ ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಿವಿಗೆ ಸಂಬಂಧಿತ ಸ್ವಲ್ಪ ಮಾಹಿತಿ, ಆ ಜೊತೆಗೆ ಈ ಶಕ್ತಿ ಕೇಂದ್ರ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ಸಮಗ್ರ ಜೀವನ ಶೈಲಿ ಈಗ ಮುಕ್ತಾಯ ಮಾಡ್ತಾ ಇದ್ವಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.